ಕುಂಭರಾಶಿಯವರ ಜನವರಿ ತಿಂಗಳು 2026ನೇ ಇಸ್ವಿ ಹೊಸ ವರ್ಷ ಜನವರಿ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ವಿಡಿಯೋಲಿ ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ವಿಡಿಯೋ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ, ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷವಾದಂಥ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಓದ್ತಾ ಇರ್ತೀನಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಎಲ್ಲಿ ನೋಡ್ತಾ ಇದ್ರು ವಿಡಿಯೋ ಅಲ್ಲಿ ನಾನು ಹೇಳ್ತಾ ಇರೋಂಥದ್ದು. ವಿಡಿಯೋ ಮಿಸ್ ಆಗಿಬಿಟ್ರೆ ಮತ್ತೆ ಸಿಗಲ್ಲ ವಿಡಿಯೋ ನಿಮಗೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಖಂಡಿತವಾಗಿ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಸಹ ಸಿಗೋ ಥರ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ಭಾಳ ಮುಖ್ಯವಾಗಿ ನಿಮಗೆ ಹೇಳುವಂಥದ್ದು, ಇದನ್ನು ನಿಮಗೆ ಹೆದರ್ಸ್ಲಿಕ್ಕೆ ಮಾಡ್ತಾ ಇರೋಂಥ ವಿಡಿಯೋ ಅಲ್ಲವೇ ಅಲ್ಲ. ಶುಭ ವಿಚಾರಗಳು ಬೇರೆ ಇರ್ತದೆ, ಎಚ್ಚರಿಕೆಗಳು ಬೇರೆ ಇರ್ತದೆ, ಎರಡು ಬೇರೆ ಬೇರೆ ವಿಡಿಯೋಗಳಾಗಿರ್ತದೆ. ಸೊ ಇದು ಎಚ್ಚರಿಕೆಗಳ ವಿಡಿಯೋದಲ್ಲಿ ಎಚ್ಚರಿಕೆಗಳೇ ಇರ್ತದೆ. ಈ ಬರೀ ಎದುರಿಸ್ತಾನೆ ಇದ್ದೀರೆಲ್ಲ ಕಂಟಿನ್ಯೂಸ್ ಆಗಿ ಅಂತ ಅನ್ಕೋಬೇಡಿ. ಶುಭ ವಿಚಾರಗಳ ವಿಡಿಯೋ ಇನ್ನೊಂದು ಇರ್ತದೆ, ಅದ್ರಲ್ಲಿ ಬರೀ ಶುಭ ವಿಚಾರನೇ ಇರ್ತದೆ, ಅಲ್ಲಿ ಯಾವುದೂ ಎಚ್ಚರಿಕೆ ಇರೋದಿಲ್ಲ. ಸೊ ಎರಡು ಬೇರೆ ಬೇರೆ ವಿಡಿಯೋ, ಎರಡು ಬೇರೆ ಬೇರೆಯಾಗಿ ಅಪ್ಲೋಡ್ ಆಗ್ತಕ್ಕಂಥದ್ದು. ಈ ಒಂದು ವಿಚಾರವನ್ನು ದಯವಿಟ್ಟು ನಿಮ್ಮ ತಲೆ ಇಟ್ಕೊಂಡು ವಿಡಿಯೋನ ದಯವಿಟ್ಟು ನೋಡಲಿಕ್ಕೆ ಶುರು ಮಾಡಿ. ಒಳ್ಳೆಯದಾಗಲಿ, ವಿಡಿಯೋನ ಶುರು ಮಾಡೋಣ. ಕುಂಭರಾಶಿಯವರಿಗೆ ಜನವರಿ ತಿಂಗಳ ಮೊದಲನೇ ಎಚ್ಚರಿಕೆ ಏನಪ್ಪ ಅಂದರೆ ಭಯ ತುಂಬ ಇರುತ್ತೆ. ಕುಂಭರಾಶಿಯವರಿಗೆ ಪ್ರತಿಯೊಂದು ವಿಚಾರದಲ್ಲಿ ನೀವು ಭಯ ಪಡ್ತಾ ಇರ್ತೀರ. ಭಯಪಟ್ಟು ತುಂಬ ಹಿನ್ನಡೆಯನ್ನು ಅನುಭವಿಸ್ತೀರಾ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೀವು ಭಯಪಟ್ಟು ಹೆದರಿಕೊಂಡು ತುಂಬ ಹಿನ್ನಡೆಯನ್ನು ಅನುಭವಿಸ್ತೀರಾ ಅಂತ ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಭಯ ಜಾಸ್ತಿ, ಭಯ ವೃದ್ಧಿ ಇರುತ್ತೆ. ಆಮೇಲೆ ಏನೋ ಆಗಿಬಿಡುತ್ತೆ, ಲಾಸ್ ಆಗಿಬಿಡುತ್ತೆ, ಮತ್ತೊಂದೇನಾಗ್ಬಿಡುತ್ತೆ, ಇನ್ನೊಂದು ಬರೇ ಭಯದಲ್ಲೇ ಕಳೀತಾ ಇರ್ತೀರ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಧೈರ್ಯವಾಗಿರ್ಬೇಕು ಯಾವಾಗಲೂ. ನೀವು ಧೈರ್ಯವಾಗಿರೋದೇ ಇಲ್ಲ, ಬರೀ ಭಯ ಅನುಭವಿಸ್ತಾ ಹೆದರ್ಕೊಂಡೇ ಕೂತ್ಕೊಂಡಿರ್ತಾರೆ. ಇದೇ ದೊಡ್ಡ ಸಮಸ್ಯೆ. ಕುಂಭರಾಶಿಯವರಿಗೆ ಮೊದಲನೇ ಎಚ್ಚರಿಕೆ ಏನಪ್ಪ ಅಂದರೆ ಭಯ ಅನುಭವಿಸ್ತೀರಾ, ಭಯ ಪಡಬೇಡಿ, ಧೈರ್ಯವಾಗಿರಿ. ನಿಮಗೆ ಧೈರ್ಯ ಬೇಕು, ಧೈರ್ಯವಾಗಿರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಭಾಳ ಮುಖ್ಯವಾಗಿ ಬಗಳಾಮುಖಿ ದೇವಿಯ ಆರಾಧನೆ. ಅದನ್ನು ನಾವು ಮಾಡಿ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ವಿಶೇಷ ಯಂತ್ರವನ್ನು ಕೊಡ್ತಾ ಇದ್ದೇವೆ. ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎಂಡಲ್ಲಿ ಆ ಪರಿಹಾರ ಹೇಳ್ತೇನೆ. ಧೈರ್ಯವನ್ನು ಕೊಡ್ತಕ್ಕಂಥ, ರಕ್ಷಣೆಯನ್ನು ಕೊಡ್ತಕ್ಕಂಥ ಪರಿಹಾರ. ಎರಡನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ತಾತ್ಸಾರ ಮಾಡಿಕೊಂಡು ಅವಕಾಶಗಳನ್ನು ಕಳ್ಕೊಳ್ತೀರಾ ಅಂತ. ತಾತ್ಸಾರ ಮಾಡೋದು, ಬಿಡು ಪರವಾಗಿಲ್ಲ, ನೋಡೋಣ ಬಿಡು ಅಂತ. ಒಳ್ಳೆ ಅವಕಾಶ ಬರುತ್ತೆ, ನೀವೇ ಮಾಡಬೇಕು ಅಂತ. ಹೌದಾ, ಆಯ್ತು ಬಿಡಿ, ನೋಡೋಣ, ತಿಳಿಸ್ತೀನಿ ನಾನು ಅಂತ. ಸೊ ಇದೇನಾಗ್ಬಿಡುತ್ತೆ, ದುರಾಂಕಾರ ಅಂದ್ಬಿಡ್ತಾರೆ. ನಿಮ್ಗೆ ದುರಾಂಕಾರ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ತಾತ್ಸಾರ ಅಂತೂ ಮಾಡ್ತೀರಾ. ಬಿಡು ಅಂತ ಇಂಪಾರ್ಟೆನ್ಸೇ ಕೊಡಲ್ಲ, ಲೇಝಿ ಮಾಡಿಬಿಡ್ತೀರಾ. ಒಳ್ಳೊಳ್ಳೆ ಅವಕಾಶಗಳನ್ನ ನೀವು ಲೇಝಿ ಮಾಡಿ, ಟೈಮಿಗೆ ಕರೆಕ್ಟಾಗಿ ಹೋಗದೆ ಅಥವಾ ಅವ್ರು ಅಂದಾಗ ಹೋಗದೆ ಕರೆಕ್ಟಾಗಿ ಇದು ಮಾಡ್ದೇನೆ ನೀವು ಕಳ್ಕೊಂಬಿಡ್ತೀರ. ಅಂದರೆ ಅವಕಾಶ ವಂಚಿತರಾಗ್ಬಿಡ್ತೀರ. ತಾತ್ಸಾರ ಮಾಡಿಕೊಂಡು ಅವಕಾಶ ವಂಚಿತರಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಪ್ರತಿಯೊಂದು ವಿಷಯಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇರ್ತದೆ. ಯಾರೋ ಒಬ್ಬರು ನಿಮಗೊಂದು ಕೆಲಸ ಕೊಡ್ತಾ ಇದ್ದಾರೆ, ಯಾರೋ ಒಂದು ನಿಮಗೆ ಏನೋ ಒಂದು ಸಹಾಯ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ನಿಮ್ಮಿಂದ ಏನೋ ಒಂದು ಬಯಸ್ತಾ ಇದ್ದಾರೆ ಅಂತಂದಾಗ ಅದನ್ನು ವಿಷಯವನ್ನು ತಾತ್ಸಾರ ಮಾಡಿದ್ರೆ ಅವರಿಂದನೂ ನಿಮಗೆ ಏನೂ ಸಿಗೋದಿಲ್ಲ, ಆಯ್ತಲ್ವಾ? ಸೊ ಅದರಿಂದ ಆಮೇಲೆ ನಿಮ್ಮ ಬಗ್ಗೆನೂ ಒಂದು ಬೇರೆ ರೀತಿಯಾದಂಥ ಒಂದು ಏನೋ ಅನಿಸಿಕೆ ಬಂದ್ಬಿಡುತ್ತೆ ಅವ್ರ ತಲೆಯಲ್ಲಿ, ಇವರೇನೋ ಅಷ್ಟೇನ ಅನ್ನೋ ಥರ ಆಗಿಬಿಡ್ತದೆ. ಸೊ ಇದೆಲ್ಲ ಆಗಬಾರದು ಅಂತಂದರೆ ಬಹಳ ಪ್ರಮುಖವಾಗಿ ನೀವು ತಾತ್ಸಾರ ಮಾಡಬಾರ್ದು. ಯಾವ ವಿಚಾರವನ್ನು ತಾತ್ಸಾರ ಮಾಡಬಾರ್ದು. ನಿಮ್ಮ ಆರೋಗ್ಯವನ್ನು ಕೂಡ ತಾತ್ಸಾರ ಮಾಡಬಾರ್ದು. ತಾತ್ಸಾರ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಕುಂಭರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ. ಸೊ ತಾತ್ಸಾರ ಮಾಡಬೇಡಿ, ಬಹಳ ಇಂಪಾರ್ಟೆಂಟು. ಕೇತು ಗ್ರಹನು ನಿಮಗೆ ತಾತ್ಸಾರ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್. ರಾಹು ಕೇತುಗಳ ಪ್ರಭಾವ. ಕೇತು ಜಯಂತಿ ಇದೆ ಅಮಾವಾಸ್ಯೆ ದಿವಸ, ಅದಕ್ಕೆ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಮೂರನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಒಂದು 3-4 ವಿಚಾರಗಳಿಂದ ನಿಮಗೆ ನಷ್ಟ ಆಗುತ್ತೆ. ಏನೇ ನಷ್ಟ ಆಗುತ್ತೆ? ಕುಂಭರಾಶಿಯವರಿಗೆ ಸ್ನೇಹಿತರಿಂದ ನಷ್ಟ ಆಗುತ್ತೆ. ಈ ಒಂದು ಲಾಸ್ ಆಗುತ್ತೆ. ಸ್ನೇಹಿತರನ್ನ ನಂಬಿಕೊಂಡು ಲಾಸ್ ಮಾಡ್ಕೊತೀರಾ. ಬಿಸ್ನೆಸ್ ಪಾರ್ಟ್ನರ್ಸ್, ನಿಮ್ಮ ಜೊತೆಗೇನು ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ವ್ಯವಹಾರಗಳು ಮಾಡ್ತಿರ್ತಾರಲ್ಲ, ಅವ್ರನ್ನ ನೆಚ್ಕೊಂಡು ಲಾಸ್ ಮಾಡ್ಕೊತೀರಾ. ದೂರ ಪ್ರಯಾಣಗಳು, ಎಲ್ಲೆಲ್ಲೋ ಹೋಗ್ತೀರಾ, ದುಡ್ಡು ವೇಸ್ಟ್ ಮಾಡ್ಕೊತೀರಾ. ಯಾವ ಉದ್ದೇಶದಿಂದ ನೀವು ಆ ಪ್ರಯಾಣ ಮಾಡಿರ್ತೀರೋ ಆ ಪ್ರಯಾಣ ಆಗಲ್ಲ. ಸೊ ಜನವರಿ ತಿಂಗಳಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸಿಂದ ನಿಮಗೆ ಲಾಸ್ ಆಗುತ್ತೆ, ಫ್ರೆಂಡ್ಸಿಂದ ಲಾಸ್ ಆಗುತ್ತೆ, ದೂರ ಪ್ರಯಾಣ ಟ್ರಾವೆಲಿಂಗಿಂದ ನಿಮಗೆ ತುಂಬ ಲಾಸ್ ಆಗುತ್ತೆ. ಕೆಲವರು ಭಾಳ ಸಂಗಾತಿ ಎಡವಟ್ಟು ಮಾಡಿಕೊಂಡು ಲಾಸ್ ಮಾಡ್ಕೊಂತಂದ್ರೆ ನಿಮ್ಮನ್ನು ಮದುವೆ ಆಗಿರ್ತಕ್ಕಂಥವ್ರು ಏನೋ ಒಂದು ಎಡವಟ್ಟು ಮಾಡಿಬಿಡ್ತಾರೆ, ಅದರಿಂದ ದೊಡ್ಡ ಲಾಸ್ ಆಗಿಬಿಡುತ್ತೆ. ಈಗ ಭಾಳ ಸಂಗಾತಿಗೆ ಏನು ಹೇಳೋಕ್ಕಾಗತ್ತೆ?
ಹೆಂಡ್ತಿಗೆ ಏನು ಬೈಯೋಕ್ಕಾಗುತ್ತೆ, ಗಂಡಂಗೆ ಏನು ಬೈಯೋಕ್ಕಾಗುತ್ತೆ, ಅಥವಾ ಏನು ಮಾಡೋಕ್ಕಾಗತ್ತೆ? ಆಯಿತು, ಆಗಿದ್ದಾಯಿತು ಅಂತ ಸುಧಾರಿಸ್ಕೊಳ್ಬೇಕಾದ ಪರಿಸ್ಥಿತಿ. ಅದಾಗಬಾರ್ದು ಅಂತಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಬೇಕು. ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಬೇಕು. ಒಂದು ತಾಮ್ರದ ಚೆಂಬಲ್ಲಿ ಪ್ರತಿ ದಿವಸ ಸೂರ್ಯನಿಗೆ 3 ಅರ್ಘ್ಯ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ತುಂಬ ಅನುಕೂಲ ಆಗುತ್ತೆ ನಿಮಗಿದು, ಆಯ್ತಲ್ವಾ? ಇಲ್ಲ ಅಂತಂದರೆ ಬಹಳ ಪ್ರಮುಖವಾಗಿ ನಾವೇ ವಿಶೇಷವಾದ ಆರಾಧನೆಗಳನ್ನ ಮಾಡ್ತಾ ಇದ್ದೇವಲ್ಲ, ರವಿ ಶಾಂತಿಯಾಗಿ ಎಲ್ಲ ವಿಶೇಷ ಆರಾಧನೆ ಮಾಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆ ಕೊಟ್ಟು ಆ ಪ್ರಸಾದವನ್ನು ಇಟ್ಕೊಂಡು ಹಣೆಗೆ ಇಟ್ಕೊಂಡ್ರೂ ಸಹ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗೋ, ಫ್ರೆಂಡ್ಸ್ಗೋ, ಭಾಳ ಸಂಗಾತಿಗೋ ಕೊಡಿ. ಅದನ್ನು ಟ್ರಾವೆಲ್ ಮಾಡ್ತಾರೆ, ನೀವೇ ಹಚ್ಕೊಂಡು ಹೋಗಿ ಟ್ರಾವೆಲ್ ಮಾಡಿ, ಲಾಸ್ ಆಗದೆ ಇರಲಿ ಅಂತ. ಖಂಡಿತವಾಗಿ ಅನುಕೂಲ ಆಗುತ್ತೆ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ ಎಲ್ಲ, ಏನೇನು ಪರಿಹಾರ ಮಾಡ್ತಾ ಇದ್ದೇವೆ ನಾವು ಅಂತ. 4ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮಾಡುವ ಉದ್ಯೋಗದಲ್ಲಿ ನಿಮಗೊಂದು ಅದ್ಭುತವಾದ ಅವಕಾಶ ಸಿಗುತ್ತೆ ಅಥವಾ ಪ್ರಮೋಷನ್ ಸಿಗುತ್ತೆ ಅಂತ. ಇದು ಶುಭ ವಿಚಾರ ಅಲ್ವಾ? ಒಳ್ಳೆ ಎಚ್ಚರಿಕೆಗಳು ಏನು ಹೇಳ್ತಾ ಇದ್ದೀರಾ ಅಂತ. ಇಲ್ಲ ನೋಡಿ, ಫುಲ್ಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ನೀವು ಮಾಡುವ ವ್ಯವಹಾರಗಳಲ್ಲಾಗಿರಬಹುದು, ಉದ್ಯೋಗದಲ್ಲಾಗಿರಬಹುದು, ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಒಂದು ಒಳ್ಳೆ ಪ್ರಮೋಷನ್ನು, ಒಂದು ಬಿಸ್ನೆಸ್ ಆದರೆ ಒಂದು ಒಳ್ಳೆ ಅವಕಾಶ ಅಂತ. ಆದರೆ ಇದು ಮುಳ್ಳಿನ ಕಿರೀಟ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಸಿಗುವ ಅವಕಾಶ ಮುಳ್ಳಿನ ಕಿರೀಟವಾಗಿರುತ್ತೆ. ಎದುರುಗಡೆ ಇರತಕ್ಕಂಥವ್ರಿಗೆ ಅದ್ಭುತವಾದ ಅವಕಾಶ ಸಿಕ್ಬಿಡ್ತು, ನಮಗೆ ಸಿಗಲಿಲ್ಲ, ಅವ್ರು ಹೊಟ್ಟೆ ಹುರ್ಕೊಂಡು ದೃಷ್ಟಿ ಬೇರೆ ಆಗ್ತಾರೆ. ಆ್ಯಕ್ಚುಲಿ ನಿಮಗೇನಾಗ್ಬಿಟ್ಟಿರುತ್ತೆ, ಅದು ಒಂದು ಮುಳ್ಳಿನ ಕಿರೀಟ ಆಗ್ಬಿಟ್ಟಿರುತ್ತೆ. ಅಯ್ಯಪ್ಪ, ಈ ಅವಕಾಶ ಸಿಗದೇ ಒಳ್ಳೆಯದಾಗಿತ್ತು, ನಂಗೆ ಬೇಡವೇ ಬೇಡ, ನನಗೆ ಇಂಥ ಅವಕಾಶ ನಂಗೆ ಬೇಡ, ಇಂಥ ಪ್ರಮೋಷನ್ ನನಗೆ ಬೇಡ, ಇಂಥ ಜವಾಬ್ದಾರಿಗಳು ನನಗೆ ಬೇಡ, ಇಂಥದ್ದು ನನಗೆ ಬೇಡ, ನಾನು ಹೆಂಗಿದ್ದೀನೋ ಹಂಗೆ ಚೆನ್ನಾಗಿದ್ದೀನಿ, ನಾನು ಬಿಟ್ಬಿಡಿ ಅನ್ನೋ ಥರ. ಸೊ ಇಲ್ಲಿ ಆಗುವ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ಅವಕಾಶ ಸಿಕ್ಕಿದ್ರೆ ನೀವು ನೋಡ್ಕೊಂಡು, ಇವಾಗ ಅಕಸ್ಮಾತ್ ನೀವು ಎಲ್ಲೂ ಕೆಲಸ ಮಾಡ್ತಿರೋ ಅಲ್ಲಿ ನಿಮಗೊಂದು ಒಳ್ಳೆ ಅವಕಾಶ ಇದೆ ಅಂತಂದರೆ ಯೋಚಿಸಿ ನೀವು ಕೈ ಹಾಕಬೇಕು ಆ ಅವಕಾಶಕ್ಕೆ. ಯೋಚಿಸಿ ಪ್ರಮೋಷನ್ನ ಒಪ್ಕೋಬೇಕು, ಯೋಚಿಸಿ ಜವಾಬ್ದಾರಿಗಳನ್ನ ಒಪ್ಕೋಬೇಕು. ಇಲ್ಲ ಅಂದರೆ ನೀವು ಎಡವಟ್ಟು ಮಾಡ್ಕೊಳ್ತೀರಾ, ಪಕ್ಕ ಸಿಕ್ಕಾಕೊಳ್ತೀರಾ ಅನ್ನೋವಂಥದ್ದು ಇದು. ಇಲ್ಲಿ ನಿಮ್ಮನ್ನು ಮೋಸ ಮಾಡಿ ಟ್ರ್ಯಾಪಲ್ಲಿ ಸಿಗಾಕಿಸ್ದಂಗೆ, ಆ ಟ್ರ್ಯಾಪಲ್ಲಿ ನೀವು ಸಿಕ್ಬೀಳ್ದಂಗೆ ಇರಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟಾಗಿ ಬಗಳಾಮುಖಿ ಬೇಕು. ಅಷ್ಟಧಾತು ಅಷ್ಟ ದಿಗ್ಬಂಧನ ವಿಶೇಷವಾದಂತಹ ಒಂದು ರಕ್ಷಾ ಕವಚವನ್ನು, ಬಗಳಾಮುಖಿ ರಕ್ಷಾ ಕವಚವನ್ನು ಕೊಡ್ತಾ ಇರೋವಂಥದ್ದು. ಇದೇ ರೀತಿಯಲ್ಲಿ ನಿಮಗೆ ಕಾಪಾಡಬೇಕು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ. ವಿಡಿಯೋ ಎಂಡ್ ತನಕ ನೋಡಿ, ಎಂಡೆಲ್ಲ ಪರಿಹಾರವನ್ನು ತಿಳಿಸ್ತೇನೆ. ಅಷ್ಟಲ್ಲದೆ ನೀವು ಸಹ ಜಾಗೃತರಾಗಿರಿ, ಮುಳ್ಳಿನ ಕಿರೀಟ ಹಾಕೊಳ್ಳೋದು ಬೇಡ. ಒಳ್ಳೆಯದಾಗಲಿ. 5ನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಕುಂಭರಾಶಿಯವರಾಗಿದ್ದರೆ ವಾಹನ ಚಾಲನೆ ಅಥವಾ ಪ್ರಯಾಣ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತಾ ಇದೆ. ಅಂದರೆ ಅನಿವಾರ್ಯವಾಗಿ ಮಾಡಬೇಕಾದ ಪ್ರಯಾಣಗಳು ಮಾಡಿ, ನೀವೇ ವಾಹನ ಚಾಲನೆ, ಕಾರ್ ಓಡಿಸ್ತೀನಿ, ಬೈಕ್ ಓಡಿಸ್ತೀನಿ ಅಂತ ನೀವೇ ವಾಹನ ಚಾಲನೆ ಮಾಡಿ. ಇವಾಗ ನೀವು ಡ್ರೈವರ್ ಆಗಿದ್ದರೆ ಅದು ಅನಿವಾರ್ಯ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಹೊರತುಪಡಿಸಿ ನಿಮಗೆ ಆ ಅನಿವಾರ್ಯತೆ ಇಲ್ಲ, ಇನ್ನೊಬ್ಬರು ಗಾಡಿ ವಾಹನ ಚಾಲನೆ ಮಾಡ್ಬೇಕಾದ್ರೆ ನೀವು ಕೂತ್ಕೋಬೋದು ಅಂದರೆ ಅದು ತುಂಬ ಒಳ್ಳೆಯದು. ಉದಾಹರಣೆಗೆ ಸಾಮೂಹಿಕ ಬಸ್ಸಲ್ಲಿ ಹೋಗಿ ಬರ್ತೀನಿ, ಕ್ಯಾಬಲ್ಲಿ ಹೋಗಿ ಬರ್ತೀನಿ, ಇನ್ನೊಬ್ಬರು ಓಡಿಸ್ತಾರೆ ಗಾಡಿನ, ಈ ತರಹ ವಾಹನ ಚಾಲನೆಗಳು ಉತ್ತಮ. ನೀವೇ ಬೈಕ್ ಓಡಿಸ್ಕೊಂಡು ಹೋಗಬೇಕು ಸಿಕ್ಕಾಬಟ್ಟೆ ಅಂದರೆ ಕುಂಭರಾಶಿಯವರು, ಉದಾಹರಣೆಗೆ ನೀವು ಒಂದು 2 ವೀಲರ್ ಪ್ರತಿ ದಿವಸ 2 ವೀಲರು 10, 15, 20, 30, 40 ಕಿಲೋಮೀಟರ್ ಓಡಿಸ್ತಾನೇ ಇರ್ತಾರೆ 2 ವೀಲರು ಅಂತಂದರೆ ನೀವು ರಕ್ಷಣೆ ಪಡ್ಕೊಳ್ಳೇಬೇಕು. ಕುಂಭರಾಶಿಯವರು ಬಹಳ ಇಂಪಾರ್ಟೆಂಟ್, ಇಲ್ಲ ಅಂದರೆ ಸಮಸ್ಯೆ ಆಗ್ತದೆ. ಆಕ್ಸಿಡೆಂಟ್ಗಳು, ಅಪಘಾತಗಳಾಗುವ ಯೋಗ ಫಲಗಳು ಜಾಸ್ತಿ ಇದೆ. ಸೊ ಕುಂಭರಾಶಿಯವರಿಗೆ ವಾಹನ ಚಾಲನೆಯಿಂದ, ಪ್ರಯಾಣದಿಂದ ಅಪಘಾತ ಯೋಗಗಳು ಜಾಸ್ತಿ ಇದೆ ಅಂದಾಗ ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ರಕ್ಷಣೆ ನಾನು ಹೇಳೋದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ. ಯಾವಾಗಲೂ ಅಮ್ಮನವರಿಗೆ ಅರ್ಚನೆ ಮಾಡಿದ ಕುಂಕುಮ ಹಣೆಯಲ್ಲೇ ಇರಲಿ. ಇಲ್ಲ ಅಂತಂದ್ರೆ ನಾವು ವಿಶೇಷವಾದ ಪರಿಹಾರಗಳು ಮಾಡ್ತಿದ್ದೇವೆ ನಿಮ್ಮ ರಕ್ಷಣೆಗೋಸ್ಕರ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿ ದೋಷ, ಮಾಟಮಂತ್ರ, ಶತ್ರು ಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು ನಿಮಗೋಸ್ಕರ. ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ
ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ, ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರವಾಗಬೇಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗುತ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ, ಅದನ್ನು ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ಆ ನೀವು ಕಳ್ಕೊಂಡಿದ್ದನ್ನು ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನು ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ದರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟು ಒಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿ ದೋಷಗಳು, ಕೋರ್ಟು ಕಚ್ ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನ ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.